ಹಾಯ್ ಗೈಸ್, ವೆಲ್ಕಮ್ ಟು ಕಾಣ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 14 ಜನವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಹೂ ಇಸ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಇಸ್ರೋ? ಇಸ್ರೋನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಸ್ ಸೋಮನಾಥ್. ಇಸ್ರೋ ಸಂಸ್ಥೆಯ 10ನೇ ಅಧ್ಯಕ್ಷರಾಗಿ ಎಸ್ ಸೋಮನಾಥ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಇಸ್ರೋ ಬಗ್ಗೆ ನೋಡೋದು ಗೈಸ್, ಇಸ್ರೋ ಬಾಹ್ಯಾಕಾಶ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆ್ಯಂಡ್ ಇದನ್ನು ಭಾರತದ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಯವರು ನೇರವಾಗಿ ಮೇಲ್ವಿಚಾರಣೆ ಮಾಡುತ್ತಾರೆ. ಸೊ ಇಸ್ರೋ ಭಾರತದ ಮೊದಲ ಉಪಗ್ರಹ ಆರ್ಯಭಟ್ಟವನ್ನು ನಿರ್ಮಿಸಿತು. ಆ್ಯಂಡ್ ಈ ಸ್ಯಾಟಲೈಟನ್ನು ಸೋವಿಯತ್ ಒಕ್ಕೂಟವು 19 ಏಪ್ರಿಲ್ 1975 ರಂದು ಉಡಾಯಿಸಿತು. ಸೊ ಇಸ್ರೋದು ಫುಲ್ ಫಾರ್ಮ್ ಗೈಸ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ಥಾಪನೆ 15 ಆಗಸ್ಟ್ 1969ನಲ್ಲಿ ಆಗಿದೆ. ಆ್ಯಂಡ್ ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು, ಕರ್ನಾಟಕನಲ್ಲಿದೆ. ಸೊ ಎಸ್ ಸೋಮನಾಥ್ ಈಸ್ ದ ನ್ಯೂ ಚೇರ್ಪರ್ಸನ್ ಆಫ್ ಇಸ್ರೋ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಸೊ ಇಸ್ರೋನ ಅಪ್ಕಮಿಂಗ್ ಮಿಷನ್ಸ್ ನೋಡೋದು ಗೈಸ್, ಫಸ್ಟ್ ಈಸ್ ಆದಿತ್ಯ L1 ಡೆಸ್ಟಿನೇಷನ್ ಸನ್ ಇಯರ್ 2022. ನೆಕ್ಸ್ಟ್ ಚಂದ್ರಯಾನ್ 3 ಡೆಸ್ಟಿನೇಷನ್ ಮೂನ್ ಇಯರ್ 2023. ನೆಕ್ಸ್ಟ್ ಶುಕ್ರಯಾನ್ 1 ಡೆಸ್ಟಿನೇಷನ್ ವೀನಸ್ ಇಯರ್ 2024. ಆ್ಯಂಡ್ ನೆಕ್ಸ್ಟ್ ಮಾರ್ಸ್ ಮಂಗಲ್ಯಾನ್ 2 ಮಿಷನ್ ಡೆಸ್ಟಿನೇಷನ್ ಮಾರ್ಸ್ ಆ್ಯಂಡ್ ಇಯರ್ 2024. ನೆಕ್ಸ್ಟ್ ಗೈಸ್, 2022ರಲ್ಲಿ ಇಸ್ರೋನ ಅಪ್ಕಮಿಂಗ್ ಸ್ಯಾಟಲೈಟ್ಸ್ ನೋಡೋದೆ, ಫಸ್ಟ್ ಈಸ್ EOS-4 ದಟ್ ಈಸ್ ಯೂಸ್ ಫಾರ್ ರಡಾರ್ ಇಮೇಜಿಂಗ್, EOS-6 ಆರ್ ಓಷನ್ ಸ್ಯಾಟ್ 3 ಯೂಸ್ ಫಾರ್ ಅರ್ತ್ ಅಬ್ಸರ್ವೇಷನ್, NVS-01 ಯೂಸ್ ಫಾರ್ ನ್ಯಾವಿಗೇಷನ್, GSAT-20 ಕಮ್ಯುನಿಕೇಷನ್ಸ್, GSAT-2 ಅರ್ತ್ ಅಬ್ಸರ್ವೇಷನ್, IDRSS ಯೂಸ್ ಫಾರ್ ಡೇಟಾ ರಿಲೇ ಆ್ಯಂಡ್ ಸ್ಯಾಟಲೈಟ್ ಟ್ರ್ಯಾಕಿಂಗ್. ನೆಕ್ಸ್ಟ್ ಇಸ್ರೋನ ಲಾಂಚ್ ವೆಹಿಕಲ್ಸ್ ನೋಡೋದು ಗೈಸ್, ಫಸ್ಟ್ ಈಸ್ SLV ದಟ್ ಈಸ್ ಸೆಟಲೈಟ್ ಲಾಂಚ್ ವೆಹಿಕಲ್. ನೆಕ್ಸ್ಟ್ ASLV ಆಗ್ಮೆಂಟೆಡ್ ಸೆಟಲೈಟ್ ಲಾಂಚ್ ವೆಹಿಕಲ್. ನೆಕ್ಸ್ಟ್ PSLV ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್. ಆ್ಯಂಡ್ ಲಾಸ್ಟ್ GSLV ದಟ್ ಈಸ್ ಜಿಯೋಸಿಂಕ್ರನಸ್ ಸೆಟಲೈಟ್ ಲಾಂಚ್ ವೆಹಿಕಲ್. ನೆಕ್ಸ್ಟ್ ಗೈಸ್, ಇಸ್ರೋದು ಟ್ರ್ಯಾಕಿಂಗ್ ಆ್ಯಂಡ್ ಕಂಟ್ರೋಲ್ ಫ್ಯಾಸಿಲಿಟೀಸ್ ನೋಡೋದೆ, ಫಸ್ಟ್ ಈಸ್ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಈಸ್ ಲೊಕೇಟೆಡ್ ಇನ್ ಬೆಂಗಳೂರು. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಈಸ್ ಇನ್ ಹೈದರಾಬಾದ್. ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ಈಸ್ ಲೊಕೇಟೆಡ್ ಇನ್ ಬೆಂಗಳೂರು. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಈಸ್ ಇನ್ ಭೋಪಾಲ್ ಆ್ಯಂಡ್ ಹಾಸನ್, ಕರ್ನಾಟಕ. ಸ್ಪೇಸ್ ಸಿಚುವೇಶನಲ್ ಅವೇರ್ನೆಸ್ ಕಂಟ್ರೋಲ್ ಈಸ್ ಲೊಕೇಟೆಡ್ ಇನ್ ಪಿನ್ಯಾ, ಬೆಂಗಳೂರು. ಆ್ಯಂಡ್ ಲಾಸ್ಟ್ ಇಸ್ರೋ ಪ್ರಪಲ್ಷನ್ ಕಾಂಪ್ಲೆಕ್ಸ್ ಈಸ್ ಲೊಕೇಟೆಡ್ ಇನ್ ಮಹೇಂದ್ರಗಿರಿ. ಸೊ ಫ್ರೆಂಡ್ಸ್, ಇದು ಇಸ್ರೋನ ಇಂಪಾರ್ಟೆಂಟ್ ಟ್ರ್ಯಾಕಿಂಗ್ ಆ್ಯಂಡ್ ಕಂಟ್ರೋಲ್ ಫೆಸಿಲಿಟೀಸ್. ನೆಕ್ಸ್ಟ್ ಗೈಸ್, ಇಸ್ರೋದು ಕನ್ಸ್ಟ್ರಕ್ಷನ್ ಆ್ಯಂಡ್ ಲಾಂಚ್ ಫೆಸಿಲಿಟೀಸ್ ನೋಡೋದೆ, ಫಸ್ಟ್ ಈಸ್ UR Rao ಸ್ಯಾಟಲೈಟ್ ಸೆಂಟರ್ ಲೊಕೇಟೆಡ್ ಇನ್ ಬೆಂಗಳೂರು. ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ಸ್ ಲೊಕೇಟೆಡ್ ಇನ್ ಬೆಂಗಳೂರು. ನೆಕ್ಸ್ಟ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಈಸ್ ಲೊಕೇಟೆಡ್ ಇನ್ ಶ್ರೀಹರಿಕೋಟ. ಆ್ಯಂಡ್ ಲಾಸ್ಟ್ ತುಂಬಾ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಈಸ್ ಲೊಕೇಟೆಡ್ ಇನ್ ತಿರುವನಂತಪುರಂ ಇನ್ ಕೇರಳ. DRDO recently test fired naval variant of BrahMos supersonic cruise missile. Which ship was used for the testing of the missile? DRDO ಇತ್ತೀಚೆಗೆ ನೌಕಾಪಡೆಯ ಬ್ರಾಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ಪರೀಕ್ಷಿಸಿತು. ಆ್ಯಂಡ್ ಈ ಮಿಸೈಲ್ನ ಪರೀಕ್ಷೆಗೆ ಯಾವ ಹಡಗನ್ನು ಬಳಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, INS ವಿಶಾಖಪಟ್ಟಣಂ. DRDO ಜನವರಿ 11ರಂದು ಭಾರತೀಯ ನೌಕಾಪಡೆಗಾಗಿ ಬ್ರಾಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ನ ಹೊಸ ವೇರಿಯಂಟನ್ನು C2C ಸಮುದ್ರದಿಂದ ಸಮುದ್ರದ ರೂಪಾಂತರವನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಸೊ ಬ್ರಾಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ಭಾರತ ರಷ್ಯನ್ ಜಂಟಿ ಉದ್ಯಮವಾದ ಬ್ರಾಹ್ಮೋಸ್ ಏರೋಸ್ಪೇಸ್ ನಿರ್ಮಿಸಿದೆ. ಸೊ ಬ್ರಾಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ C2C ರೂಪಾಂತರವನ್ನು ಭಾರತೀಯ ನೌಕಾಪಡೆಯ INS ವಿಶಾಖಪಟ್ಟಣಂನಿಂದ ಉಡಾವಣೆ ಮಾಡಲಾಯಿತು. ಆ್ಯಂಡ್ ಈ ಮಿಸೈಲ್ ಈ ಕ್ಷಿಪಣಿಯನ್ನು ಜಲಾಂತರ್ಗಾಮಿ ನೌಕೆಗಳು, ಹಡಗುಗಳು, ವಿಮಾನಗಳು ಅಥವಾ ಭೂ ವೇದಿಕೆಗಳಿಂದ ಉಡಾವಣೆ ಮಾಡಬಹುದು. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಸೊ DRDO ಬಗ್ಗೆ ನೋಡೋದು ಗೈಸ್, DRDOದು ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDOದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ DRDOದು ಚೇರ್ಪರ್ಸನ್ ಡಾಕ್ಟರ್ G. ಸತೀಶ್ ರೆಡ್ಡಿ. ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದ 12th ಭಾರತ್ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವಾರ್ಡ್? 2022ರ 12ನೇ ಭಾರತ್ ರತ್ನ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹರ್ಷಾಲಿ ಮಲ್ಹೋತ್ರಾ. 2015ರ ಚಲನಚಿತ್ರ ಬಜರಂಗಿ ಭಾಯ್ಜಾನ್ ಖ್ಯಾತಿಯ ನಟಿ ಹರ್ಷಾಲಿ ಮಲ್ಹೋತ್ರಾ ಅವರಿಗೆ 12ನೇ ಭಾರತ್ ರತ್ನ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ 2022 ಅನ್ನು ನೀಡಲಾಯಿತು. ಆ್ಯಂಡ್ ಅವರ ಚಲನಚಿತ್ರದಲ್ಲಿನ ಶ್ಲಾಘನೀಯ ಅಭಿನಯಕ್ಕಾಗಿ ಮತ್ತು ಭಾರತೀಯ ಚಲನಚಿತ್ರ ಕ್ಷೇತ್ರದಲ್ಲಿನ ಕೊಡುಗೆಗಾಗಿ ಮಹಾರಾಷ್ಟ್ರದ ಗವರ್ನರ್
ಭಗತ್ ಸಿಂಗ್ ಕೋಶ್ಯಾರಿ ಅವರಿಂದ ಈ ಪ್ರಶಸ್ತಿಯನ್ನು ಪಡೆದರು. ಸೊ ಮಹಾರಾಷ್ಟ್ರ ಸರ್ಕಾರವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ 2022 ಸಮಾರಂಭವನ್ನು ಆಯೋಜಿಸಿತು. ಸೊ ಬಜರಂಗಿ ಭಾಯ್ಜಾನ್ನ ಚೈಲ್ಡ್ ಆಕ್ಟರ್ ಮುನ್ನಿ ಅಥವಾ ಹರ್ಷಾಲಿ ಮಲ್ಹೋತ್ರಾ ಅವರಿಗೆ 12ನೇ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ನೀಡಲಾಯಿತು. ಕ್ರಿಸ್ ಮಾರಿಸ್, ಹೂ ಹ್ಯಾಸ್ ಅನೌನ್ಸ್ ರಿಟೈರ್ಮೆಂಟ್ ಫ್ರಮ್ ಆಲ್ ಫಾರ್ಮ್ಸ್ ಆಫ್ ಕ್ರಿಕೆಟ್, ರೀಪ್ರೆಸೆಂಟೆಡ್ ವಿಚ್ ಕಂಟ್ರಿ? ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಕ್ರಿಸ್ ಮಾರಿಸ್ ಯಾವ ದೇಶವನ್ನು ಪ್ರತಿನಿಧಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೌತ್ ಆಫ್ರಿಕಾ. ಸೌತ್ ಆಫ್ರಿಕನ್ ಕ್ರಿಕೆಟ್ ಪ್ಲೇಯರ್ ಕ್ರಿಸ್ ಮಾರಿಸ್ ಅವರು ಇತ್ತೀಚೆಗೆ ಎಲ್ಲ ರೀತಿಯ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನ್ನು ಘೋಷಿಸಿದ್ದಾರೆ. ಸೊ ಕ್ರಿಸ್ ಮಾರಿಸ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಗೈಸ್, ಹಿ ವಾಸ್ ದ ಕಾಸ್ಟ್ಲಿಯಸ್ಟ್ ಪ್ಲೇಯರ್ ಇನ್ 2021 IPL ಅಂಡ್ ರಾಜಸ್ಥಾನ್ ರಾಯಲ್ಸ್ ಕ್ರಿಸ್ ಮಾರಿಸ್ ಅನ್ನು 16.25 crores ಖರೀದಿಸಿತು. ನೇಮ್ ದ ಮಿಷನ್ ಲಾಂಚ್ ಬೈ ವೆಸ್ಟರ್ನ್ ಝೋನ್ ಆಫ್ ಇಂಡಿಯನ್ ರೈಲ್ವೇಸ್ ಟು ಟ್ರ್ಯಾಕ್ ಲಾಸ್ಟ್ ಬಿಲಾಂಗಿಂಗ್ಸ್ ಆಫ್ ಪ್ಯಾಸೆಂಜರ್ಸ್. ಕಳೆದು ಹೋದ ಪ್ರಯಾಣಿಕರ ಸಾಮಾನುಗಳನ್ನು ಪತ್ತೆ ಹಚ್ಚಲು ಭಾರತೀಯ ರೈಲ್ವೆಯ ಪಶ್ಚಿಮ ವಲಯದಿಂದ ಪ್ರಾರಂಭಿಸಲಾದ ಮಿಷನ್ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿಷನ್ ಅಮಾನತ್. ಕಳೆದು ಹೋದ ಪ್ರಯಾಣಿಕರ ಸಾಮಾನುಗಳನ್ನು ಪತ್ತೆ ಹಚ್ಚಲು ಭಾರತೀಯ ರೈಲ್ವೆಯ ಪಶ್ಚಿಮ ವಲಯದಿಂದ ಮಿಷನ್ ಅಮಾನತ್ ಎಂಬ ಹೊಸ ಮಿಷನ್ ಅನ್ನು ಪ್ರಾರಂಭಿಸಲಾಗಿದೆ. ಸೊ ರೈಲ್ವೇಸ್ ಬಗ್ಗೆ ನೋಡೋದು ಗೈಸ್, ಭಾರತದ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅಂಡ್ ರೈಲ್ವೆ ಬೋರ್ಡ್ ಚೇರ್ಮನ್ ಅಂಡ್ CEO ವಿಕೆ ತ್ರಿಪಾಠಿ, who recently chaired the 19th meeting of National Tiger Conservation Authority. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ 19ನೇ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಭೂಪೇಂದರ್ ಯಾದವ್. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ 19ನೇ ಸಭೆಯ ಅಧ್ಯಕ್ಷತೆ ವಹಿಸಿದರು. NTCA ಫುಲ್ ಫಾರ್ಮ್ ಗೈಸ್, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಅಂಡ್ ದೇಶದಲ್ಲಿ ಆಟ್ ಪ್ರೆಸೆಂಟ್ 53 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಅಂಡ್ ಮಧ್ಯಪ್ರದೇಶ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ, ದಟ್ ಈಸ್ 526. ಸೊ ನೆಕ್ಸ್ಟ್ ಗೈಸ್, ನಮ್ಮ ಕರ್ನಾಟಕದಲ್ಲಿ ಟೋಟಲ್ 5 ಟೈಗರ್ ರಿಸರ್ವ್ಸ್ ಇದೆ. ಆ ಟೈಗರ್ ರಿಸರ್ವ್ಸ್ ಅಂದರೆ ಫಸ್ಟ್ ಒನ್ ಈಸ್ ಬಂಡೀಪುರ್ ಟೈಗರ್ ರಿಸರ್ವ್, ಭದ್ರಾ ಟೈಗರ್ ರಿಸರ್ವ್, ದಾಂಡೇಲಿ ಅಂಚಿ ಟೈಗರ್ ರಿಸರ್ವ್, ನಾಗರ್ಹೊಳೆ ಟೈಗರ್ ರಿಸರ್ವ್ ಅಂಡ್ BR ಟೆಂಪಲ್ ಟೈಗರ್ ರಿಸರ್ವ್. How many total athletes are there currently in the list of athletes selected for Target Olympic Podium Scheme? ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ಗೆ ಆಯ್ಕೆಯಾದ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಪ್ರಸ್ತುತ ಎಷ್ಟು ಕ್ರೀಡಾಪಟುಗಳು ಇದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 301. ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಮಿಷನ್ ಒಲಿಂಪಿಕ್ ಸೆಲ್ 10 ಕ್ರೀಡಾಪಟುಗಳನ್ನು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಟಾಪ್ಸ್ ಅಡಿಯಲ್ಲಿ ಬೆಂಬಲವನ್ನು ಒದಗಿಸುವ ಕ್ರೀಡಾಪಟುಗಳ ಪಟ್ಟಿಗೆ ಸೇರಿಸಿದೆ. ಸೊ ಒಟ್ಟು ಹೊಸ ಸೇರ್ಪಡೆಗಳಲ್ಲಿ 5 ಕ್ರೀಡಾಪಟುಗಳನ್ನು ಕೋರ್ ಗುಂಪಿನಲ್ಲಿ ಸೇರಿಸಲಾಗಿದೆ ಮತ್ತು 5ರನ್ನು ಅಭಿವೃದ್ಧಿ ಗುಂಪಿಗೆ ಸೇರಿಸಲಾಯಿತು. ಸೊ 10 ಹೊಸ ಸೇರ್ಪಡೆಯೊಂದಿಗೆ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಟಾಪ್ಸ್ ಅಡಿಯಲ್ಲಿ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ 301 ಏರಿದೆ. ಸೊ ನೆಕ್ಸ್ಟ್ ಗೈಸ್, ಟಾಪ್ಸ್ ಫುಲ್ ಫಾರ್ಮ್ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂಡ್ ಟಾಪ್ಸ್ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಪ್ರಮುಖ ಕಾರ್ಯಕ್ರಮವಾಗಿದ್ದು, ಇದನ್ನು ಸೆಪ್ಟೆಂಬರ್ 2014ರಲ್ಲಿ ಪ್ರಾರಂಭಿಸಲಾಯಿತು. ಅಂಡ್ ಈ ಯೋಜನೆಯು ಒಲಿಂಪಿಕ್ ಗೇಮ್ಸ್ ಅಥವಾ ಪ್ಯಾರಾಲಿಂಪಿಕ್ ಗೇಮ್ಸ್ ಮತ್ತು ಇತರ ಪ್ರಮುಖ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳಿಗೆ ಗುರುತಿಸಲಾದ ಸಂಭಾವ್ಯ ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಎಲ್ಲ ಬೆಂಬಲ ಮತ್ತು ಸಹಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ವುಲ್ಫ್ ವಾಲ್ಕ್ಯಾನೋ ವಿಚ್ ವಾಸ್ ಇನ್ ದ ನ್ಯೂಸ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ವಿಚ್ ಐಲ್ಯಾಂಡ್ ಗ್ರೂಪ್? ಇತ್ತೀಚೆಗೆ ಸುದ್ದಿಯಲ್ಲಿರುವ ವುಲ್ಫ್ ಜ್ವಾಲಾಮುಖಿಯು ಯಾವ ದ್ವೀಪ ಸಮೂಹದಲ್ಲಿ ಅತಿ ಎತ್ತರದ ಶಿಖರವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗ್ಯಾಲಾಪಗೋಸ್ ಐಲ್ಯಾಂಡ್ಸ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ವುಲ್ಫ್ ಜ್ವಾಲಾಮುಖಿಯು ಗ್ಯಾಲಾಪಗೋಸ್ ಐಲ್ಯಾಂಡ್ಸ್ ದ್ವೀಪ ಸಮೂಹದಲ್ಲಿ ಅತಿ ಎತ್ತರದ ಶಿಖರವಾಗಿದೆ. ಆ್ಯಂಡ್ ಫ್ರೆಂಡ್ಸ್, ಇತ್ತೀಚೆಗೆ ರೀಸೆಂಟಾಗಿ ವುಲ್ಫ್ ವಾಲ್ಕ್ಯಾನೋನಲ್ಲಿ ವಾಲ್ಕ್ಯಾನಿಕ್ ಇರಪ್ಷನ್ ಆಗಿದೆ. ಹೂ ಹ್ಯಾಸ್ ಬಿನ್ ನೇಮ್ ಆಸ್ ಅ ನ್ಯೂ ಚೀಫ್ ಎಕನಾಮಿಸ್ಟ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF? ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಹೊಸ ಚೀಫ್ ಎಕನಾಮಿಸ್ಟ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪಿಯರಿ ಒಲಿವಿಯರ್ ಗೌರಿನ್ಚಾಸ್. ಫ್ರೆಂಚ್ ಮೂಲದ ಎಕನಾಮಿಸ್ಟ್ ಪಿಯರೆ ಒಲಿವಿಯರ್ ಗೌರಿನ್ಚಾಸ್ ಅವರನ್ನು IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಚೀಫ್ ಎಕನಾಮಿಸ್ಟ್ ಆಗಿ ಆಯ್ಕೆ ಮಾಡಲಾಗಿದೆ. ಸೊ ಗೀತಾ ಗೋಪಿನಾಥ್ ಅವರು ಜನವರಿ 21ರಿಂದ IMFನ ಮೊದಲ ಉಪವ್ಯವಸ್ಥಾಪಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಸೊ ಗೀತಾ ಗೋಪಿನಾಥ್ ಅವರ ಬಗ್ಗೆ ನೋಡೋದು ಗೈಸ್, IMFನಲ್ಲಿ
ಚೀಫ್ ಎಕನಾಮಿಸ್ಟ್ ಆಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳೆ ಗೀತಾ ಗೋಪಿನಾಥ್. IMF ಬಗ್ಗೆ ನೋಡೋದು ಗೈಸ್, ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US ನಲ್ಲಿದೆ. IMF ಸ್ಥಾಪನೆ 27 ಡಿಸೆಂಬರ್ 1945ನಲ್ಲಿ ಆಗಿದೆ. ಸೊ ಫ್ರೆಂಚ್ ಎಕನಾಮಿಸ್ಟ್ ಪಿಯರೆ ಒಲಿವಿಯರ್ ಗೌರಿನ್ಚಾಸ್ ಅವರನ್ನು IMFನ ಚೀಫ್ ಎಕನಾಮಿಸ್ಟ್ ಆಗಿ ನೇಮಿಸಲಾಗಿದೆ. ಇಕೋವ್ರ್ಯಾಪ್ ಇಸ್ ಅ ಫ್ಲಾಗ್ಶಿಪ್ ರಿಪೋರ್ಟ್ ರಿಲೀಸ್ ಬೈ ವಿಚ್ ಇನ್ಸ್ಟಿಟ್ಯೂಷನ್? ಇಕೋವ್ರ್ಯಾಪ್ ಯಾವ ಸಂಸ್ಥೆಯಿಂದ ಬಿಡುಗಡೆಯಾದ ಪ್ರಮುಖ ವರದಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಕೋವ್ರ್ಯಾಪ್ ಎಂಬುದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಂಶೋಧನಾ ತಂಡ ಬಿಡುಗಡೆ ಮಾಡಿರುವ ವರದಿಯಾಗಿದೆ. ಸೊ ಈ ವರದಿಯ ಇತ್ತೀಚಿನ ಆವೃತ್ತಿಯ ಪ್ರಕಾರ ಭಾರತದ ನೈಜ GDPಯು 2021-22ರಲ್ಲಿ ಸುಮಾರು 9.5% ಬೆಳೆಯುವ ನಿರೀಕ್ಷೆ ಇದೆ. SBI ಬಗ್ಗೆ ನೋಡೋದ ಗೈಸ್, ಫುಲ್ ಫಾರ್ಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಥಾಪನೆ ಜುಲೈ 1955ನಲ್ಲಿ ಆಗಿದೆ. SBIದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ ಆ್ಯಂಡ್ ಪ್ರಸ್ತುತ ಚೇರ್ಪರ್ಸನ್ ದಿನೇಶ್ ಕುಮಾರ್ ಖಾರಾ. Indomitable, a working woman's note on life, work and leadership is the autobiography of Dash. Indomitable, a working woman's notes on life, work and leadership ಎಂಬುದು ಡ್ಯಾಶ್ ಅವರ ಆತ್ಮಚರಿತ್ರೆಯಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅರುಂಧತಿ ಭಟ್ಟಾಚಾರ್ಯ. ಇಂಡೋಮಿಟೇಬಲ್ ಆರ್ ವರ್ಕಿಂಗ್ ವುಮನ್ಸ್ ನೋಟ್ಸ್ ಆನ್ ಲೈಫ್, ವರ್ಕ್ ಆ್ಯಂಡ್ ಲೀಡರ್ಶಿಪ್ ಎಂಬುದು SBIನ ಮಾಜಿ ಚೇರ್ಪರ್ಸನ್ ಅರುಂಧತಿ ಭಟ್ಟಾಚಾರ್ಯ ಅವರ ಆಟೋಬಯೋಗ್ರಫಿ ಆಗಿದೆ. ವಿಚ್ ಸ್ಟೇಟ್ ಆರ್ UT ವಿಲ್ ಹೋಸ್ಟ್ ದ ನೆಕ್ಸ್ಟ್ ಖೇಲೋ ಇಂಡಿಯಾ ಗೇಮ್ಸ್ ಇನ್ 2023? 2023ರಲ್ಲಿ ಯಾವ ರಾಜ್ಯ ಅಥವಾ UT ಮುಂದಿನ ಖೇಲೋ ಇಂಡಿಯಾ ಗೇಮ್ಸ್ ಅನ್ನು ಆಯೋಜಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕರ್ನಾಟಕ. ಕರ್ನಾಟಕ ರಾಜ್ಯದ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ನಾರಾಯಣ್ ಗೌಡ ಅವರು 2023ರಲ್ಲಿ ಮುಂದಿನ ಖೇಲೋ ಇಂಡಿಯಾ ಕ್ರೀಡಾಕೂಟವನ್ನು ಕರ್ನಾಟಕವು ಆಯೋಜಿಸಲಿದೆ ಎಂದು ಘೋಷಿಸಿದರು. ಆ್ಯಂಡ್ ಮುಂದಿನ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು 75ಕ್ಕೂ ಹೆಚ್ಚು ಕ್ರೀಡಾ ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ತರಬೇತಿ ನೀಡಲಾಗುತ್ತಿದೆ. ಆ್ಯಂಡ್ 2021ರ ಖೇಲೋ ಇಂಡಿಯಾ ಗೇಮ್ಸನ್ನು ಫೆಬ್ರವರಿ 2022ರಲ್ಲಿ ಹರಿಯಾಣದ ಪಂಚಕುಲಾದಲ್ಲಿ ಆಯೋಜಿಸಲಾಗಿದೆ. ಇಂಪಾರ್ಟೆನ್ಸ್ ಅಂದರೆ ಇದು, ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ಲೇಟೆಸ್ಟ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2022? ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2022ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 83. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2022 ಇತ್ತೀಚೆಗೆ ಬಿಡುಗಡೆಯಾಯಿತು. ಆ್ಯಂಡ್ ಈ ಸೂಚ್ಯಂಕದ ಪ್ರಕಾರ ಭಾರತವು 83ನೇ ಸ್ಥಾನದಲ್ಲಿದೆ, 83. ಆ್ಯಂಡ್ 2021ರಲ್ಲಿ ಭಾರತ 90ನೇ ಸ್ಥಾನದಲ್ಲಿತ್ತು. ಈಗ ಭಾರತವು ಪೂರ್ವ ವೀಸಾ ಇಲ್ಲದ 60 ದೇಶಗಳಿಗೆ ಪ್ರವೇಶವನ್ನು ಹೊಂದಿದೆ. ಸೊ ಈ ಸೂಚ್ಯಂಕದಲ್ಲಿ ಜಪಾನ್ ಮತ್ತು ಸಿಂಗಾಪುರ್ ಅಗ್ರಸ್ಥಾನದಲ್ಲಿದೆ. ಆ್ಯಂಡ್ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಒದಗಿಸಿದ ವಿಶೇಷ ಡೇಟಾ ಆಧಾರದ ಮೇಲೆ ಇದನ್ನು ತಯಾರಿಸಲಾಗಿದೆ. ಸೊ 2022ರ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ 83. ಸ್ನೇಹಿತರೆ, ಎಷ್ಟೊಡೆ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಿಚ್ ಸಿಟಿ ಹ್ಯಾಸ್ ಬಿಕಮ್ ಇಂಡಿಯಾಸ್ ಫಸ್ಟ್ ಸಿಟಿ ಟು ಹ್ಯಾವ್ ಅ ವಾಟರ್ ಮೆಟ್ರೋ ಪ್ರಾಜೆಕ್ಟ್? ಯಾವ ನಗರವು ವಾಟರ್ ಮೆಟ್ರೋ ಯೋಜನೆಯನ್ನು ಹೊಂದಿರುವ ಭಾರತದ ಮೊದಲ ನಗರವಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಕೊಚ್ಚಿ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಯಾವ ರಾಜ್ಯದ ಅರಣ್ಯ ಇಲಾಖೆಯು ಅರ್ಬನ್ ಫಾರೆಸ್ಟ್ ಪಾರ್ಕ್ ಹೆಸರಿನ ಮೊಬೈಲ್ ಆ್ಯಪ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ತೆಲಂಗಾಣ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ನೇಮ್ ಆಸ್ ಅ ನ್ಯೂ ಚೀಫ್ ಎಕನಾಮಿಸ್ಟ್ ಆಫ್ IMF? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ 2022ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.